ನಿಮ್ಮ ಕ್ಷೇತ್ರದಲ್ಲಿ ಶಾಖರಿತ ಆಗಿದೆ, ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ ನಂತರದಲ್ಲಿ ಎಲ್ಲೋ ಒಂದು ಕಡೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಡ್ತಾ ಇದೆ. ಬೆಳಗಾಂ ಜಿಲ್ಲೆಯಲ್ಲಿ ನಡೆದಂತ ಘಟನೆ, ಹಿಂದಿನ ಘಟನೆ ಇರಬಹುದು, ಹಾವೇರಿ ಜಿಲ್ಲೆಯಲ್ಲಿ ನಡೆದಂತ ಘಟನೆ ಇರಬಹುದು, ಮಂಗಳೂರಿನಲ್ಲಿ ನಡೆದಂತ ಘಟನೆ ಇರಬಹುದು, ಮತ್ತೆ ಶಿಕಾರಿಪುರದಲ್ಲಿ ನಡೆದಿರ್ತಕ್ಕಂಥ ನೆನ್ನೆ ಘಟನೆ. ಅಂದ್ರೆ ಯಾರು ಏನ್ ಬೇಕಾದ್ರೂ ಮಾಡಬಹುದು, ಈ ರಾಜ್ಯದಲ್ಲಿ ಪೊಲೀಸ್ ವ್ಯವಸ್ಥೆನೇ ಕುಸಿದು ಬಿದ್ದೋಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ. ಮತ್ತೊಂದು ಕಡೆ ರಾಜ್ಯದ ಮುಖ್ಯಮಂತ್ರಿಗಳು ಅವರ ಸಂಪೂರ್ಣ ಸಂಪುಟದ ಸಚಿವರೊಂದಿಗೆ ದೆಹಲಿನಲ್ಲಿ ಕೂತ್ಕೊಂಡಿದ್ದಾರೆ ಇವತ್ತು. ಮತ್ತೊಂದು ಕಡೆ ಸಂಪೂರ್ಣ ಈ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರ ಸರ್ಕಾರ ಎಲ್ಲಾ ರಂಗದಲ್ಲೂ ಕೂಡ ವಿಫಲ ಆಗಿದೆ. ಇವತ್ತು ಕಾನೂನು ಸುವ್ಯವಸ್ಥೆ ದೃಷ್ಟಿಯಿಂದ ಕೂಡ ಇವತ್ತು ಸಂಪೂರ್ಣ ವಿಫಲ ಆಗಿರ್ತಕ್ಕಂಥದ್ದು. ಇದರ ಪರಿಣಾಮನೇ ನಿನ್ನೆ ಶಿಕಾರಿಪುರದಲ್ಲಿ ನಡೆದಂತ ಮತ್ತೊಂದು ಘಟನೆ. ಯಾರು ಏನ್ ಬೇಕಾದ್ರೂ ಮಾಡಬಹುದು, ಯಾರು ಬೇಕಾದ್ರೂ ಚೂರಿ ಹಾಕ್ಬೋದು, ಮರ್ಡರ್ ಮಾಡಬಹುದು, ಹೇಳೋರಿಲ್ಲ ಕೇಳೋರಿಲ್ಲ, ಪೊಲೀಸರು ನಮ್ನೇನು ಮಾಡೋದಿಲ್ಲ, ಅದರಲ್ಲೂ ಕೂಡ ಅಲ್ಪಸಂಖ್ಯಾತರಂತೂ ಯಾರು ಮುಟ್ಟೋದಿಲ್ಲ ಕಾಂಗ್ರೆಸ್ ಸರ್ಕಾರ ಅನ್ನೋ ಭಾವನೆ ಏನಿದೆ, ಈ ಭಾವನೆನೇ ಇವತ್ತು ಈ ರೀತಿ ಘಟನೆಗಳು ನಡೆಯೋದಕ್ಕೆ ಕಾರಣ ಆಗಿದೆ. ಇವ್ರು ನೋಡಿ ರಾಜ್ಯ ಸರ್ಕಾರ ದೆಹಲಿಯಲ್ಲಿ ಕೂತಿದ್ದಾರೆ. ಸರ್, ನೀವು ಮಂಡ್ಯ ರಾಜಸ್ವ ಹಣ ಕಡಿಮೆ ಆಗಿದೆ ಮಾತಾಡ್ತೀನಪ್ಪ. ಶಿಕಾರಿಪುರದಲ್ಲಿ ಏನಿದೆ ಸರ್ ನಿಮಗೆ ಮಾಹಿತಿ? ಯಾವ ಘಟನೆಗೆ ನಿನ್ನೆ ನಮ್ಮ ಸಂಸದರು ರಾಘವೇಂದ್ರ ಅವರು ಕೂಡ ಅಲ್ಲಿ ಭೇಟಿಯನ್ನು ನೀಡಿದ್ದಾರೆ. ನಮ್ಮ ಪಕ್ಷದ ಮುಖಂಡರ ಕಡೆ ಗಮನಿಸ್ತಾ ಇದ್ದಾರೆ. ಶಿಕಾರಿಪುರ ಜನತೆ, ನಮ್ಮ ಶಿಕಾರಿಪುರ ತಾಲೂಕಿನ ಜನತೆ ಎಲ್ಲರೂ ಕೂಡ ಒಂದು ಶಾಂತಿ ಸುವ್ಯವಸ್ಥೆನ ಕಾಪಾಡ್ಕೊಂಡು ಬಂದಿರತಕ್ಕಂಥವ್ರು. ಆದ್ರೆ ಇತ್ತೀಚೆಗೆ ಘಟನೆ ನಡೆದಿರಲಿಲ್ಲ, ನಡಿಬಾರದಿತ್ತು ಘಟನೆ, ಅದು ಕೂಡ ನಡೆದಿದೆ. ಇದನ್ನ ಎಲ್ಲೋ ಹತೋಟಿಲಿದೆ ಅಂತ ನಾನು ಭಾವಿಸಿದ್ರೆ ಅಧಿಕಾರಿಗಳು ಕೂಡ ಮಾತನಾಡಿದ್ದಾರೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.